ತಾನು ಡಿ.ಕೆ. ಸುರೇಶ್ ಅವರ ಸಹೋದರಿ ಅಂತ ಹೇಳಿಕೊಂಡು ಐಶ್ವರ್ಯ ಗೌಡ ಅಂತಕ್ಕಂಥ ಮಹಿಳೆ ಕೋಟಿ ರೂಪಾಯಿ ಚಿನ್ನಾಭರಣ ವಂಚನೆ ಮಾಡಿರ್ತಕ್ಕಂಥ ಪ್ರಕರಣ. ಖಳನಟ ಧರ್ಮ ಮಾತನಾಡಿದ್ದಾರೆ ಎನ್ನಲಾದಂತಹ ಒಂದು ಆಡಿಯೋ ಈಗ ವೈರಲ್ ಆಗಿದೆ. ಡಿ.ಕೆ. ಸುರೇಶ್ ಅವರ ಸೋದರಿ ಅಂತ ಹೇಳಿ ಕೋಟಿ ವಂಚನೆ ಮಾಡಿದ ಪ್ರಕರಣದಲ್ಲಿ ಖಳನಟ ಧರ್ಮ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಒಂದು ವೈರಲ್ ಆಗಿದೆ. ಅದು ಏನು ಡಿ.ಕೆ. ಸುರೇಶ್ ಧ್ವನಿಯಲ್ಲಿ ಮಾತನಾಡಿದ್ದಾರೆ ಅಂತ ಹೇಳ್ತಾ ಇರೋದು. ಶ್ರೇಯಸ್ ಎಂಬುವರ ಜೊತೆ ಡಿ.ಕೆ. ಸುರೇಶ್ ರೀತಿ ಮಾತನಾಡಿದ್ದಾರೆ ಧರ್ಮ. ಹಣಕಾಸಿನ ವ್ಯವಹಾರದ ಬಗ್ಗೆ, ರಸ್ತೆ ಕಾಮಗಾರಿ ಬಗ್ಗೆ ಮಾತನಾಡಿದ್ದಾರೆ. ಕಾನ್ಫರೆನ್ಸ್ ಕಾಲ್ನಲ್ಲಿರುವ ಬಂಧಿತ ಆರೋಪಿ A1 ಐಶ್ವರ್ಯ ಗೌಡ. ಅಂದರೆ ಇವೆಲ್ಲ ಕಡೆ ಪ್ರೀ ಪ್ಲ್ಯಾಂಡ್ ಅಂತ. ಧರ್ಮನ ಪಾತ್ರ ಏನು ಅಂದರೆ ಡಿ.ಕೆ. ಸುರೇಶ್ ರೀತಿ ಮಿಮಿಕ್ರಿ ಮಾಡಿದ್ದಾರೆ ಜನರಿಗೆ ನಂಬಿಸೋದಕ್ಕೆ. ಯಾಕೆಂದರೆ ಐಶ್ವರ್ಯ ಗೌಡ ಕೂಡ ಹೇಳಿದ್ದೇನು, ನಾನು ಡಿ.ಕೆ. ಸುರೇಶ್ ಅವರ ಸಹೋದರಿ ಅಂತ. ಹಲೋ ಸರ್, ನಮಸ್ಕಾರ ಸರ್. ಶ್ರೇಯಸ್ ಅಂತ. ಹಲೋ ಸರ್. ಏನಪ್ಪ ಶ್ರೇಯಸ್? ಸರ್ ನಮಸ್ಕಾರ ಸರ್. ಹ್ಯಾಪಿ ನ್ಯೂ ಇಯರ್ ಸರ್. ಸರ್ ಇಲ್ಲ ಸರ್, ಸತತವಾಗಿ 1.5 ತಿಂಗಳು 2 ತಿಂಗಳಿಂದ ನಿಮ್ಮನ್ನ ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ. ಬರಲ್ಲ ಅಂತ ನಾವು ಫ್ರೀ ಇದ್ದಾನೆ ಇರಲ್ಲ ಸರ್. ಮತ್ತೆ ಸರ್ ಅದೇ ಏನಿಲ್ಲ ಸರ್, RR ನಗರದ ರೋಡ್ ಬಗ್ಗೆ ಮಾತಾಡೋಣ ಅಂತ ಪ್ರಯತ್ನ ಪಡ್ತಿದ್ದೆ ಅಷ್ಟೇ ಸರ್. ಹಾಂ ಸರ್. ಅದು ಮಾತಾಡೋಣ, ಅದನ್ನೇ ಮಾಡ್ತೀನಿ ಅಂತ ಅದನ್ನೇ ತರ ಕೆಡ್ಸ್ಕೊಂಡ. ಹಾಂ ಸರ್. ಸರ್ ಜಸ್ಟ್ ಒಂದು ಸರ್ ಅದೇ ನಾನು ನಾಳೆ ದುಬೈಗೆ ಹೋಗ್ತಿದ್ದೆ. 9th ವಾಪಸ್ ಬರ್ತೀನಿ ಸರ್. 9th. ನಾಳೆ ಹೋಗ್ತಾ ಇದೆಯಾ? ಹಾಂ, ನಾಳೆ ಹೋಗ್ತಾ ಇದ್ದೆ ಸರ್. ಹಾಂ ಸರ್. ಹಾಂ, 9th ಬರ್ತೀನಿ ಸರ್. 9th ಬರ್ತೀನಿ ಸರ್. ಮಾತಾಡ್ತೀನಿ. ಇನ್ನೂರೆಲ್ಲ ಇರುತ್ತವಲ್ಲ. ಹಾಂ ಸರ್. ಡೈರೆಕ್ಟ್ ಆಗಿ ಸರ್ ನಾನು ಮಾತಾಡ್ತೀನಿ. ಹಾಂ ಸರ್. ಸರಿ ಸರ್. ಸರಿ ಸರ್. ಸರಿ ಸರ್. ಇದು ಆ ಶ್ರೇಯಸ್ ಅನ್ನುವಂತಹ ವ್ಯಕ್ತಿಗೆ ನಾನು ಮಾತನಾಡ್ತಾ ಇರೋದು ಡಿ.ಕೆ. ಸುರೇಶ್ ಅವರ ಬಳಿನೇ ಅಂತ ನಂಬಿಸಿದ್ದಾರೆ. ಆದರೆ ಮಾತಾಡಿರೋದು ಡಿ.ಕೆ. ಸುರೇಶ್ ಅಲ್ಲ, ಧರ್ಮ. ಅಂದರೆ ಚಲನಚಿತ್ರದಲ್ಲಿ ಖಳನಟನ ಪಾತ್ರ ಮಾಡ್ತಾ ಇದ್ದ ಧರ್ಮ ಮಾತನಾಡಿರೋದು ಅಂತ. ಓಕೆ, ಏನು ಮಾತನಾಡಿದ್ದಾರೆ ಇನ್ನೊಂದು ಸರ್ತಿ ಕೇಳಿಸ್ಕೊಳ್ಳಿ. ಹಲೋ ಸರ್, ನಮಸ್ಕಾರ ಸರ್. ಶ್ರೇಯಸ್ ಅಂತ. ಹಲೋ ಸರ್. ಏನಪ್ಪ ಶ್ರೇಯಸ್? ಸರ್ ನಮಸ್ಕಾರ ಸರ್. ಹ್ಯಾಪಿ ನ್ಯೂ ಇಯರ್ ಸರ್. ಸರ್ ಇಲ್ಲ ಸರ್, ಸತತವಾಗಿ 1.5 ತಿಂಗಳು 2 ತಿಂಗಳಿಂದ ನಿಮ್ಮನ್ನ ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ. ಬರಲ್ಲ ಅಂತ ನಾವು ಫ್ರೀ ಇದ್ದಾನೆ ಇರಲ್ಲ ಸರ್. ಮತ್ತೆ ಸರ್ ಅದೇ ಏನಿಲ್ಲ ಸರ್, RR ನಗರದ ರೋಡ್ ಬಗ್ಗೆ ಮಾತಾಡೋಣ ಅಂತ ಪ್ರಯತ್ನ ಪಡ್ತಿದ್ದೆ ಅಷ್ಟೇ ಸರ್. ಹಾಂ ಸರ್. ಅದು ಮಾತಾಡೋಣ, ಅದನ್ನೇ ಮಾಡ್ತೀನಿ ಅಂತ ಅದನ್ನೇ ತರ ಕೆಡ್ಸ್ಕೊಂಡ. ಹಾಂ ಸರ್. ಸರ್ ಜಸ್ಟ್ ಒಂದು ಸರ್ ಅದೇ ನಾನು ನಾಳೆ ದುಬೈಗೆ ಹೋಗ್ತಿದ್ದೆ. 9th ವಾಪಸ್ ಬರ್ತೀನಿ ಸರ್. 9th. ನಾಳೆ ಹೋಗ್ತಾ ಇದೆಯಾ? ಹಾಂ, ನಾಳೆ ಹೋಗ್ತಾ ಇದ್ದೆ ಸರ್. ಬಾ ನೀನು. ಹಾಂ ಸರ್. ಹಾಂ, 9th ಬರ್ತೀನಿ ಸರ್. 9th ಬರ್ತೀನಿ ಸರ್.